ಕುಮ್ಕಿ ಆನೆ ಸಾಗರ್ ನೇತೃತ್ವದಲ್ಲಿ ಕಾಡನೆ ಕಾರ್ಯಾಚರಣೆ ಶುರುವಾಗಿದೆ. ಮೊದಲಿಗೆ ಎಲ್ಲರೂ ಕೂಡ ತಪ್ಪದೆ ವಿಶ್ ಮಾಡಿ. ನಮ್ಮ ಕ್ಯಾಪ್ಟನ್ ಸಾಗರ್ ಜೊತೆಗೆ ಜೂನಿಯರ್ ಅರ್ಜುನ, ಮತ್ತೆ ಹೊಸ ಆನೆ ಭೀಷ್ಮ, ನಂತರ ಸೋಮಣ್ಣ, ಮತ್ತೆ ಅದ್ಭುತವಾದಂತ ಆನೆ ಬಹದ್ದೂರ್, ಒಟ್ಟು 5 ಆನೆಗಳ ಟೀಮ್ ನಲ್ಲಿ ಕಾರ್ಯಾಚರಣೆ ಶುರುವಾಗಿದೆ. ಸಕ್ರೆಬೈಲು ಕ್ಯಾಂಪ್ ಇಂದ ನಿನ್ನೆ ಬೆಳಗ್ಗೆ ಎಲ್ಲ ನಮ್ಮ ಸಾಕಾನೆಗಳು ಶಿವಮೊಗ್ಗ ಸಕ್ರೆಬೈಲಿಂದ ಹಾವೇರಿ ಮತ್ತೆ ರಾಣಿಬೆನ್ನೂರು ಸಮೀಪ ಬರುವಂತಹ ಒಂದು ಭಾಗ ಕಾಡಂಚಿನ ಒಂದು ಪ್ರದೇಶ. ಸೊ ಅಲ್ಲಿ ಆನೆ ಎಂಟ್ರಿ ಕೊಟ್ಟಿರುವಂತದ್ದು ಕಾಡಾನೆಯನ್ನ ಸೆರೆ ಹಿಡಿಯೋಕೆ ಫಸ್ಟ್ ಬರೀ ಡ್ರೈವ್ ಅಂತ ಇದ್ರು, ಬಟ್ ಇಲ್ಲ ಸೆರೆ ಹಿಡಿಲೇಬೇಕು ಅಂತ ಕೂಡ ಆರ್ಡರ್ ಬಂದಂತ ಕಾರಣ ಸೆರೆ ಹಿಡಿಯೋಕೆ ಅಂತ 5 ಆನೆಗಳು ಕೂಡ ರಾಣಿಬೆನ್ನೂರು ಭಾಗದಲ್ಲಿ ಆಗಮಿಸಿರುವಂತದ್ದು. ಹಲಗೇರಿ ಅಂತ ಅಲ್ಲೊಂದು ಊರು ಸಹ ಬರುತ್ತೆ, ಜೊತೆಗೆ ಇನ್ನ ಬೇರೆ ಬೇರೆ ಬೆನಕೊಂಡ ಅಂತ ಬರುತ್ತೆ. ಸೊ ಬೇರೆ ಬೇರೆ ಅಲ್ಲಿ ಅಕ್ಕಪಕ್ಕ ಗ್ರಾಮದಲ್ಲಿ ಕಾಡಾನೆ ಓಡಾಡ್ತಿದೆ. ಮತ್ತೆ ನೀಲ್ಗಿರಿ ಕಾಡಿನಲ್ಲಿ ಕಾಣಿಸ್ಕೊಂಡಿರುವಂತದ್ದು ಒಂಟಿಯಾಗಿ ಓಡಾಡ್ತಾ ಇದೆ. ಸೊ ಅದಕ್ಕೋಸ್ಕರ ಕಾರ್ಯಾಚರಣೆ ಮಾಡ್ಲೇಬೇಕು. ನೋಡಿ, ಭೀಷ್ಮ ಸುಮಾರು ಈ ಒಂದು ಆನೆ ಹಿಡಿದು 4-5 ತಿಂಗಳಾಗಿದೆ. ಅಷ್ಟರಲ್ಲೇ ಕಾರ್ಯಾಚರಣೆಗೆ ಇದು 2ನೇ ಕಾರ್ಯಾಚರಣೆಗೆ ಹೋಗ್ತಾ ಇರೋದು. ನಿಜವಾಗ್ಲೂ ಕೂಡ ಸೂಪರ್ ಅಂತ ಹೇಳ್ಬೋದು. ಇನ್ನ ಜೂನಿಯರ್ ಅರ್ಜುನ ಸೂಪರ್ ಆಗಿ ಟ್ರೈನ್ ಆಗ್ಬಿಟ್ಟಿದ್ದಾನೆ. ಎಲ್ಲ ಕಾರ್ಯಾಚರಣೆಯಲ್ಲೂ ಕೂಡ ಆಕ್ಟಿವ್ ಆಗಿ ಭಾಗಿಯಾಗ್ತಾ ಇದ್ದಾನೆ. ಎಲ್ರಿಗೂ ಕೂಡ ಇಷ್ಟ ಆಗ್ಬಿಟ್ಟಿದ್ದಾನೆ ಜೂನಿಯರ್ ಅರ್ಜುನ. ಎಲ್ಲ ಒಂದು ಕಾಡಾನೆ ಸೆರೆ ಕಾರ್ಯಾಚರಣೆಯಲ್ಲಿ ತುಂಬಾನೇ ಧೈರ್ಯದಿಂದ ಹೋಗ್ತಾನಲ್ಲ, ಅದು ನಿಜವಾಗ್ಲೂ ಕೂಡ ಮೆಚ್ಚಲೇಬೇಕು. ನಮ್ಮ ಕ್ಯಾಪ್ಟನ್ನೇ ಇದರಲ್ಲಿ ಮೇನ್ ಅಂತಾನೆ ಹೇಳ್ಬೋದು. ಕ್ಯಾಪ್ಟನ್ ನೇತೃತ್ವದಲ್ಲಿ, ನಮ್ಮ ಸಾಗರ್ ನೇತೃತ್ವದಲ್ಲಿ ಈಗ ಉತ್ತರ ಕರ್ನಾಟಕ ಒಂದು ರಾಣಿಬೆನ್ನೂರು ಭಾಗದಲ್ಲಿ ಕಾಡಾನೆ ಕಾರ್ಯಾಚರಣೆ. ಆ ಕಡೆ ಎಲ್ಲ ತುಂಬಾನೇ ಹೊಸದು. ಜನರಂತೂ ಕಾಡಾನೆ ಮತ್ತೆ ಸಾಕಾನೆಗಳನ್ನ ನೋಡಿ ಫುಲ್ ಖುಷಿ ಆಗ್ಬಿಟ್ಟಿದ್ದಾರೆ. ಹತ್ತಿರಕ್ಕೆ ಹೋಗೋದೆಲ್ಲ ಅವರು ಕೂಡ ಮಾಡ್ತಿದ್ದಾರೆ. ಕಾಡಾನೆ ಕಾರ್ಯಾಚರಣೆ ನಡೆಯುವಂತ ಜಾಗದಲ್ಲಿ ದೂರ ಡಿಸ್ಟೆನ್ಸ್ ಅನ್ನ ಮೇಂಟೈನ್ ಮಾಡಬೇಕು. ಯಾರು ಕೂಡ ಹತ್ತಿರಕ್ಕೆ ಹೋಗ್ಬಾರ್ದು, ಹರಸಾಹಸವನ್ನು ಸಹ ಮಾಡಬಾರ್ದು. ಆ ತರ ಎಲ್ಲ ಜನರಿಗೆ ಕಂಟ್ರೋಲ್ ಮಾಡಕ್ಕೆ ಪೊಲೀಸರಿಗೆ ಒಂದು ದೊಡ್ಡ ತಲೆನೋವು ಕೆಲಸ ಆಗ್ಬಿಟ್ಟಿದೆ. ಕಂಟ್ರೋಲೇ ಮಾಡಕ್ ಆಗ್ತಾ ಇಲ್ಲ. ಅಷ್ಟರ ಮಟ್ಟಿಗೆ ಜನರಂತೂ ಬರ್ತಾ ಇದ್ದಾರೆ ಕಾಡಾನೆ ನೋಡಕ್ಕೆ, ಮತ್ತೆ ಇಲ್ಲಿ ಸಾಕಿದ ಆನೆಗಳನ್ನ ನೋಡಕ್ಕೆ. ನಿನ್ನೆ ನೈಟೇ ಆನೆಗಳು ರೀಚ್ ಆಯ್ತು. ಅಲ್ಲೊಂದು ಕ್ಯಾಂಪ್ ಸಹ ಮಾಡ್ಕೋತಾರೆ 5 ಆನೆಗಳನ್ನ ಇರಿಸೋಕೆ. 1-2 ದಿವಸಗಳಾಗ್ಬೋದು. ಟ್ರ್ಯಾಕಿಂಗ್ ನ ಮಾಡ್ತಾ ಇದಾರೆ. ನಿನ್ನೆ ಇದ್ದಂತ ಜಾಗ ಇದೆ ನೋಡಿ, ಇಲ್ಲಿ ನೀಲಗಿರಿ ಫಾರೆಸ್ಟ್ ಇದು. ಸೊ ಇಲ್ಲಿ ಕಾಡಾನೆ ಇತ್ತು, ಬಟ್ ನೈಟ್ ಮೂವ್ಮೆಂಟ್ ಆಗಿ ಊರಿಗೂ ಕೂಡ ಬಂದಿತ್ತು. ಅದು ಕೂಡ ಒಂದು ವಿಡಿಯೋ ವೈರಲ್ ಆಗಿದೆ, ನ್ಯೂಸ್ ನಲ್ಲೆಲ್ಲ ಬಂದಿದೆ. ಕಾಡಾನೆ ಟ್ರ್ಯಾಕಿಂಗ್ ಸಹ ಮಾಡ್ತಾ ಇದ್ದಾರೆ. ಬೇರೆ ಒಂದು ಜಾಗಕ್ಕೆ ಹೋಗಿದೆ. ತುಂಬಾ ಜನ ಬೇರೆ ಸೇರಿದ್ದಾರೆ. ಆನೆಗಳು ಬಂದಿದೆ ಅಂತ ನೋಡಿ ಗೊತ್ತಾಗಿ ಎಲ್ಲರೂ ಕೂಡ ಅಷ್ಟೇ ಬೇರೆ ಬೇರೆ ಊರಿನವರು ಕೂಡ ಬಂದು ಅಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದಾರೆ, ಯಾವ ರೀತಿ ಕಾರ್ಯಾಚರಣೆ ಮಾಡ್ತಾ ಇದಾರೆ ಅಂತೆಲ್ಲ ಗಮನಿಸ್ತಾ ಇದ್ದಾರೆ. ಇನ್ನ ಡಾಕ್ಟರ್ ಟೀಮ್ ಕೂಡ ಬಂದಾಗಿದೆ. ಅರಣ್ಯ ಇಲಾಖೆ ಕಾರ್ಯಾಚರಣೆಯನ್ನು ಸಹ ಶುರು ಮಾಡಿದ್ದಾರೆ. ಮತ್ತೆ ಮೂಡಿಗೆರೆಯ ETF ಟೀಮ್ ಮೆಂಬರ್ಸ್ ಅಲ್ಲಿ ಟ್ರ್ಯಾಕಿಂಗ್ ಗೋಸ್ಕರ ಇದ್ದಾರೆ. ಟ್ರ್ಯಾಕರ್ಸ್ ತುಂಬಾನೇ ಇಂಪಾರ್ಟೆಂಟ್ ಆಗ್ತಾರೆ ಇದರಲ್ಲಿ. ETF ಸಿಬ್ಬಂದಿ ವರ್ಗದವರ ಒಂದು ರೋಲ್ ತುಂಬಾನೇ ಪ್ಲೇ ಆಗುತ್ತೆ ಈ ಕಾರ್ಯಾಚರಣೆ ಟೈಮ್ ನಲ್ಲಿ. ಯಾಕಂದ್ರೆ ಅವರೇ ಮೈನ್ ಹಗ್ಗ ಆಗಿರ್ಬೋದು, ವಾಟರ್ ಸಪ್ಲೈ ಆಗಿರ್ಬೋದು, ಕಂಪ್ಲೀಟ್ ಒಳಗಡೆ ಹೋಗೋದಾಗಿರ್ಬೋದು. ಇನ್ನು ಆನೆ ಮಾವುತ ಕಾವಡಿ ಅವರು ಕೂಡ ಟ್ರ್ಯಾಕರ್ಸ್ ಇರ್ತಾರೆ. ಆದ್ರೆ ಅಲ್ಲಿ ETF ಅವರು ಕೂಡ ತುಂಬಾನೇ ಒಂದು ಶ್ರಮದಿಂದ ಕೆಲಸವನ್ನ ಮಾಡ್ತಾರೆ. ಕಂಪ್ಲೀಟ್ ಟಾಸ್ಕ್ ಫೋರ್ಸ್ ಕೂಡ ಅಂದ್ರೆ ಮೂಡಿಗೆರೆ ಟೀಮ್ ಕೂಡ ಅಲ್ಲಿ ಕರ್ಸ್ಕೊಂಡಿದ್ದಾರೆ. ರಾಣಿಬೆನ್ನೂರು ಭಾಗದಲ್ಲಿ ಕಾರ್ಯಾಚರಣೆ ಮಾಡೋಕೆ ಸ್ಟಾರ್ಟ್ ಆಗಿದೆ. ಕಾರ್ಯಾಚರಣೆ ಇವತ್ತು ಬೆಳಗ್ಗೆಯಿಂದ. ನಿನ್ನೆನೆ ಮಾಡಬೇಕಾಗಿತ್ತು, ನಿನ್ನೆ ಸೋಮವಾರ, ಬಟ್ ತಡವಾಗಿ ಕುಮ್ಕಿ ಆನೆಗಳು ಅಂದ್ರೆ ನೈಟ್ ಆಗೋಯ್ತು. ಕುಮ್ಕಿ ಆನೆಗಳು ಆಗಮಿಸುವಷ್ಟೊತ್ತಿಗೆ ಇವತ್ತು ಬೆಳಗ್ಗೆಯಿಂದ ಪೂಜೆನ ಮುಗಿಸ್ಕೊಂಡು ಮಂಗಳವಾರ ಕಾರ್ಯಾಚರಣೆಯನ್ನ ಸ್ಟಾರ್ಟ್ ಮಾಡಿದ್ದಾರೆ. ಅತಿ ಬೇಗನೆ ಕಾರ್ಯಾಚರಣೆ ಸಹ ನಡೆಯುತ್ತೆ. ಟ್ರ್ಯಾಕ್ ಅಂದ್ರೆ ಈಗ ಈ ಒಂದು ಜಾಗದಿಂದ ಬೇರೆ ಜಾಗಕ್ಕೆ ಹೋಗಿದೆ ಅಂತ ಕೂಡ ಅಂದಾಜಿಸಲಾಗಿದೆ. ಸೊ ಹೀಗಾಗಿ ಟ್ರ್ಯಾಕಿಂಗ್ ಅನ್ನ ಮಾಡ್ತಾ ಇದ್ದಾರೆ. ಡ್ರೋನ್ ಆಗಿರ್ಬೋದು, ಇನ್ನ ಬೇರೆ ತರ ಮೂಲಕ ನೋಡ್ತಾ ಇರ್ಬೋದು. ಇದೇ ಒಂದು ಕಾಡಾನೆ ಕಾರ್ಯಾಚರಣೆ ಮಾಡಕ್ಕೆ ರೆಡಿ ಆಗಿರುವಂತದ್ದು ಕಂಪ್ಲೀಟ್ ಅರಣ್ಯ ಇಲಾಖೆ. ಯಾಕಂದ್ರೆ ಇದೇ ಕಾಡಾನೆ ಅಕ್ಕಪಕ್ಕ ಹಳ್ಳಿಗಳಿಗೆ ಬರೋದಾಗಿರ್ಬೋದು ಸ್ವಲ್ಪ ಮಾಡ್ತಾ ಇದೆ. ಪಾಪ ಯಾವುದೇ ರೀತಿ ತೊಂದರೆ ಮಾಡಲಿ, ಬೆಳೆನಾಶ ಆಗ್ತಾ ಇರತ್ತಷ್ಟೇ. ಪ್ರಾಣಹಾನಿ ಏನು ಕೂಡ ಇಲ್ಲ, ಅಟ್ಯಾಕ್ ಏನು ಕೂಡ ಮಾಡಿಲ್ಲ. ಇದಕ್ಕೆ ನೋಡ್ತಾ ಇದ್ರೆ ತುಂಬಾನೇ ಪಾಪದಾನೆ ಅನ್ಸುತ್ತೆ. ಕಾಡಿನಲ್ಲಿ ಇದ್ದಂತ ಆನೆ ನಾಡಿಗೆ ಬಂದ್ಬಿಟ್ಟಿದೆ, ಒಂಟಿಯಾಗಿ ತಿರ್ಗಾಡ್ತಾ ಇದೆ. ಮೋಸ್ಟ್ಲಿ ಒಂದು ಆನೆಗೆ ಏಜ್ ನೋಡೋದಾದ್ರೆ ಒಂದು 25 ವರ್ಷ ಅಂದಾಜಿಸಲಾಗಿದೆ ಆಸುಪಾಸು. ಅದೇ ಒಂದು ಒಳ್ಳೆ ಹೈಟ್ ಕೂಡ ಇದೆ. ಈಗ ನೆಕ್ಸ್ಟ್ ಈ ಒಂದು ಆನೆನ ಕಾಡಾನೆ ಕಾರ್ಯಾಚರಣೆ ಮಾಡಿ ಸೆರೆ ಹಿಡಿದು ನಂತರ ಅದನ್ನ ರೀಲೊಕೇಟ್ ಮಾಡ್ತಾರ ಏನೋ ಕಾದು ನೋಡ್ಬೇಕಿದೆ. ಸೊ ಈ ಒಂದು ಆನೆ ಸದ್ಯಕ್ಕೆ ಬಹುಶಃ ಏನು ಮದದಲ್ಲಿಲ್ಲ, ಸ್ವಲ್ಪ ಜನಗಳನ್ನೆಲ್ಲ ನೋಡಿ ಗಾಬರಿ ಆಗಿದೆ, ಸ್ವಲ್ಪ ಕೂಡ ಬೆರೆಸ್ತಾ ಇದೆ. ಯಾಕೆಂದ್ರೆ ಇಲ್ಲಿ ಜನರಿಗೆ ಹೊಸ ಅನುಭವ, ಕಾಡಾನೆ ಕಾರ್ಯಾಚರಣೆ ಬಗ್ಗೆ ಗೊತ್ತಿಲ್ಲ. ಹತ್ತಿರಕ್ಕೆ ಹೋಗೋದೆಲ್ಲ ಮಾಡ್ತಾರೆ. ಕಾಡಾನೆನ ಸಾಮಾನ್ಯವಾಗಿ ಸಾಕಿದಾನೆ ಅನ್ಕೊಂಡ್ಬಿಟ್ಟಿದ್ದಾರೆ. ಹತ್ತಿರಕ್ಕೆ ಹೋಗೋದು, ಸೆಲ್ಫಿ ವಿಡಿಯೋ ಮಾಡೋದು, ಫೋಟೋ ಕ್ಲಿಕ್ಕಿಸೋದು, ಈ ರೀತಿ ಎಲ್ಲ ಮಾಡ್ತಿದ್ದಾರೆ.
ಈ ರೀತಿ ವರ್ತನೆ ಮಾಡಿದ್ರೆ ಆನೆ ಸ್ವಲ್ಪ ಗಾಬರಿ ಆಗುತ್ತೆ ಮತ್ತೆ ಚಾರ್ಜ್ ಮಾಡಕ್ಕೆ ಶುರು ಮಾಡುತ್ತೆ. ಕಾರ್ಯಾಚರಣೆ ನಡೆಯುವಂತ ಜಾಗದಲ್ಲಿ ಯಾರು ಕೂಡ ಹತ್ತಿರಕ್ಕೆ ಹೋಗ್ಬಾರ್ದು. ಇನ್ನ ರಾಣಿಬೆನ್ನೂರು ಹಾವೇರಿ ಭಾಗದಲ್ಲೆಲ್ಲ ಈ ಕಾರ್ಯಾಚರಣೆ ತುಂಬಾನೇ ಹೊಸದು. ಅಲ್ಲಿ ಆನೆಗಳನ್ನೇ ನೋಡಿರೋದಿಲ್ಲ ಜನಗಳು, ತುಂಬಾನೇ ರೇರ್ ನಲ್ಲಿ ಅಪರೂಪದಲ್ಲಿ ಅಪರೂಪ. ಹೀಗಾಗಿ ಈಗ ಒಂದು ಕಾಡಾನೆ ಬಂದ್ ಸೇರ್ಕೊಂಡಿದೆ. ಒಂದ್ 2-3 ದಿವಸಗಳಿಂದ ಅರಣ್ಯ ಇಲಾಖೆ ಪಟಾಕಿ ಹೊಡೆದು ಓಡಿಸಕ್ಕೆ ಟ್ರೈ ಮಾಡ್ತಾರೆ ಕಾಡಿಗೆ, ಬಟ್ ಅದು ಹೋಗ್ತಾ ಇಲ್ಲ. ಹೀಗಾಗಿ ಸೆರೆ ಹಿಡಿಯಲೇಬೇಕಾದಂತ ಒಂದು ಸಂದರ್ಭ ಪರಿಸ್ಥಿತಿ ಎದುರಾದಂತ ಕಾರಣ ಇದನ್ನ ಬಹುಶಃ ಏನಾದ್ರು ಹಿಡಿದು ರಿಲೊಕೇಟ್ ಮಾಡುವಂತ ಸಾಧ್ಯತೆಯೂ ಸಹ ಇದೆ. ನೋಡ್ಬೇಕು ಏನಾಗುತ್ತೆ ಅಂತ. ವಿಪರೀತ ಬಿಸಿಲು ಸಹ ಇದೆ, ಅಕ್ಕಪಕ್ಕಲ್ಲೂ ಕೂಡ ನೀರು ಕಾಣಿಸ್ತಾ ಇಲ್ಲ. ಆದ ಕಾರಣ ನೈಟ್ ಮೂವ್ಮೆಂಟ್ ಆಗಿ ಊರಿಗೆ ಎಂಟ್ರಿ ಕೊಟ್ಟು ಕಾಡಾನೆ ಬೇರೆ ಒಂದು ಜಾಗಕ್ಕೆ ಹೋಗಿದೆ ಅಂತ ಕೂಡ ಮಾಹಿತಿ ಬರ್ತಾ ಇದೆ. ಅತಿ ಬೇಗನೆ ಸಕ್ಸಸ್ಫುಲ್ ಆಗಿ ಈಸಿಯಾಗಂತೂ ಕಾರ್ಯಾಚರಣೆ ಮಾಡಕ್ ಆಗಲ್ಲ, ಕಷ್ಟದ ಕೆಲಸನೇ, ಪ್ರೊಸೆಸ್ ಅಂತೂ ಲೆಂತಿ ಆಗಿರುತ್ತೆ. ಇನ್ನ ಡಾಕ್ಟರ್ ಟೀಮ್ಗಳು ಕೂಡ ಅಷ್ಟೇ ಎಂಟ್ರಿ ಕೊಟ್ಟಾಗಿದೆ. ಟ್ರ್ಯಾಕರ್ಸ್ಗಳು ಮತ್ತೆ ಎಲ್ಲ ಕಂಪ್ಲೀಟ್ ಅರಣ್ಯ ಇಲಾಖೆ ಸ್ಟಾಫ್ ಅಂದ್ರೆ ಸರಿಸುಮಾರು ಒಂದು ಮಿನಿಮಮ್ 100 ಜನ ಬೇಕೇ ಬೇಕು ಈ ಒಂದು ಆನೆ ಸೆರೆ ಕಾರ್ಯಾಚರಣೆ ಮಾಡ್ಬೇಕು ಅಂದ್ರೆ. ಅಷ್ಟೊಂದು ಸ್ಟಾಫ್ ಇನ್ವಾಲ್ವ್ಮೆಂಟ್ ಇದ್ದೇ ಇರುತ್ತೆ. ಮತ್ತೆ ಪೊಲೀಸ್ ಟೀಮ್ ಅಂತೂ ಬೇಕೇ ಬೇಕು. ಆರಕ್ಷಕರು ಇಲ್ಲಾಂದ್ರೆ ಜನಗಳನ್ನ ನಿಯಂತ್ರಣ ಮಾಡಕ್ಕೆ ಆಗೋದಿಲ್ಲ, ಅಲ್ಲೇ ಹೋಗ್ಬಿಡ್ತಾರೆ, ಕಾಡಾನೆ ಹತ್ರ ಹೋಗ್ಬಿಡ್ತಾರೆ. ಅಷ್ಟೊಂದು ಜನ, ಎಷ್ಟು ಅಂದ್ರೆ ಅಷ್ಟಿಷ್ಟಲ್ಲ, ಅಕ್ಕಪಕ್ಕದ ಊರಿನವರೆಲ್ಲರೂ ಕೂಡ ಸೇರಿ ಏನಿಲ್ಲ ಅಂದ್ರೆ ಒಂದು 500-600 ಜನ ಅಂತೂ ಸೇರ್ಬಿಡ್ತಾರೆ ಕಾಡಾನೆಯನ್ನ ನೋಡಕ್ಕೆ. ಇನ್ನ ಜಾಸ್ತಿ ಬರೋಕ್ಕೆ ಶುರು ಮಾಡ್ತಾರೆ. ಹೀಗಾಗಿ ಪೊಲೀಸ್ ಫೋರ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಕಾರ್ಯಾಚರಣೆ ಟೈಮ್ ನಲ್ಲಿ. ಮತ್ತೆ ಅರವಳಿಕೆ ಮದ್ದು ಕೊಡುವಾಗ ಆಗಿರ್ಬೋದು, ಈ ರೀತಿ ಎಲ್ಲ ಮಾಡುವಂತ ಟೈಮ್, ಟ್ರ್ಯಾಕಿಂಗ್ ಟೈಮ್ ಅಲ್ಲಿ ಮತ್ತೆ ಕಾರ್ಯಾಚರಣೆ ಟೈಮ್ ಅಲ್ಲಿ ಯಾರು ಕೂಡ ಹತ್ತಿರಕ್ಕೆ ಹೋಗ್ಬಾರ್ದು. ಡಾಟ್ ಮಾಡಿದಂತ ಟೈಮ್ ಕೂಡ ಅಷ್ಟೇ ಆನೆ ಗಾಬರಿಯಾಗಿ ಓಡಕ್ಕೆ ಶುರು ಮಾಡುತ್ತೆ. ಹಾಗೆ ಇನ್ ಕೇಸ್ ಏನಾದ್ರು ಮನುಷ್ಯ ಏನಾದ್ರು ಅಡ್ಡ ಸಿಕ್ಕಿದ್ರೆ ಮುಗಿದು ಕತೆ ಅವರದು, ಚೇಸ್ ಮಾಡುತ್ತೆ ಮತ್ತೆ ಅಟ್ಯಾಕ್ ಸಹ ಮಾಡ್ಬಿಡುತ್ತೆ. ಹೀಗಾಗಿ ಪೊಲೀಸರಿಗೂ ಕೂಡ ಮಾಹಿತಿಯನ್ನು ಅರಣ್ಯ ಇಲಾಖೆ ಕೊಟ್ಟಿರ್ತಾರೆ, ಯಾರನ್ನೂ ಕೂಡ ಹತ್ರಕ್ಕೆ ಬಿಡಬೇಡಿ ಅಂತ. ಜನರ ಅದಕ್ಕೆ ನಿಯಂತ್ರಣ ಮಾಡೋದು, ಪ್ರೊಡಕ್ಷನ್ ಮತ್ತೆ ಸೆಕ್ಯೂರಿಟಿಗಾಗಿ ಜನಗಳಿಗಾಗಿ ಈ ಒಂದು ಕಾರ್ಯಾಚರಣೆ. ಜನಗಳು ಹೇಳಿರ್ತಾರಲ್ಲ, ಬೆಳೆ ನಾಶ ಆಗ್ತದೆ ಅಂತ ರೈತರೆಲ್ಲ ಆತಂಕ ಪಡ್ಕೊಂಡಿದ್ದಾರೆ, ಅದಕ್ಕೋಸ್ಕರ. ಬಟ್ ಜನರು ಕೂಡ ಅದೇ ರೀತಿ ಅವ್ರಿಗೂ ಕೂಡ ಜವಾಬ್ದಾರಿಯುತವಾಗಿ ಇರ್ಬೇಕಾಗುತ್ತೆ. ಕಾರ್ಯಾಚರಣೆ ನಡೆಯುವಂತ ಸ್ಥಳದಲ್ಲಿ ಯಾವ ರೀತಿ ಇರಬೇಕು ಅಂತ. ಕಾಡಾನೆ ಇಲ್ಲೇ ನಿಂತಿದೆ ನೋಡಿ, ಇವ್ರು ಯಾವ ರೀತಿ ಜನಗಳು ಹುಚ್ಚಾಟ ಆಡ್ತಾ ಇದಾರೆ. ಎಷ್ಟು ಡಿಸ್ಟೆನ್ಸ್, ಏನಿಲ್ಲ ಅಂದ್ರೆ ಒಂದು 100 ಮೀಟರ್ ಡಿಸ್ಟೆನ್ಸ್ ಅಲ್ಲಿ ನಿಂತ್ಕೊಂಡಿದ್ದಾರೆ ಅಷ್ಟೇನೆ. ಕಾಡಾನೆ ಅಲ್ಲೇ ಇದು, ಒಂದ್ ಸ್ವಲ್ಪನೂ ಭಯ ಇಲ್ವಲ್ಲ, ಇನ್ ಎಷ್ಟು ಇರ್ಬೋದು ಅವ್ರಿಗೆ ಬೇಜವಾಬ್ದಾರಿತನ. ಆನೆಗಳು ನಿನ್ನೆ ನೈಟ್ ನೋಡಿ ಈಗ ಆಗಮಿಸ್ತು, ತಡವಾಗ್ಬಿಟ್ಟಿತ್ತು. ಸಾಗರ್ ಮತ್ತೆ ಕ್ಯಾಪ್ಟನ್ ಬರೋಷ್ಟೊತ್ತಿಗೆ ಸುಮಾರು 8 ಗಂಟೆ ಆಗ್ಬಿಟ್ಟಿತ್ತು. ಹೊರಟಿದವ್ರು ಮಧ್ಯಾಹ್ನ, ಬಹದ್ದೂರು ಅವರೆಲ್ಲ ಬೆಳಿಗ್ಗೆ ಹೊರಟಿದ್ರು, ಅವರು ಮಧ್ಯಾಹ್ನ ಅಷ್ಟೊತ್ತಿಗೆ ತಲುಪ್ಬಿಟ್ರು. ನೋಡೋಣ ಕಾರ್ಯಾಚರಣೆ ಯಾವ ರೀತಿ ನಡೆಯುತ್ತೆ, ಏನ್ ಕತೆ ಆಗುತ್ತೆ ಅಂತ. ನೆನ್ನೆ ಎಲ್ಲ ಆರಾಮಾಗಿ ನೀಲಗಿರಿ ಫಾರೆಸ್ಟ್ ನಲ್ಲಿ ಸುತ್ತಾಡ್ತಾ ಇತ್ತು, ಅಂತದ್ರಲ್ಲಿ ಜನಗಳು ಪುಂಡಾಟ ಹುಚ್ಚಾಟವನ್ನ ಆಡಿ ನೋಡಿ ಆನೆ ಹತ್ರ ಹೋಗಿ ಓಡ್ತಾ ಇದಾರೆ. ಆನೆ ಏನು ತೊಂದರೆ ಮಾಡಿಲ್ಲ, ಬಟ್ ಅಲ್ಲಿ ನಿಂತ್ಕೊಂಡಿದೆ. ಇವು ಸುಮ್ಮನೆ ಹೋಗೋದು, ಒಳಗಡೆ ತೊಂದರೆ ಕೊಡೋದು ಎಲ್ಲ ಕೂಡ ಮಾಡ್ತಾ ಇದಾರೆ. ಜನಗಳನ್ನ ನಿಯಂತ್ರಣ, ಪೊಲೀಸರಿಗೂ ಕೂಡ ತಲೆನೋವು ಆಗ್ಬಿಟ್ಟಿದೆ, ಬೇಗ ಕಾರ್ಯಾಚರಣೆ ಮುಗಿಲಿ ಅಂತ ಅವರು ಕೂಡ ಅಷ್ಟೇನೆ. ಈಗ ಯಾವ ರೀತಿ ನಡೆಯುತ್ತೆ ಕಾದು ನೋಡೋಣ. ಕಂಪ್ಲೀಟ್ ವಿಡಿಯೋ